ನಮಸ್ಕಾರ ಸ್ನೇಹಿತರೆ, ಎಂದಿನಂತೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇರುತ್ತೇನಿಲ್ಲ, ಅದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ನಿನ್ನೆಯಂತೆ ಇವತ್ತು ಕೂಡ ಕರೆಂಟಿನ ಒಲೆಯಲ್ಲಿ ನಾನು ಅಡುಗೆ ಮಾಡ್ತಾ ಇದ್ದೀನಿ. ಸಿಲಿಂಡರ್ ಬಂದು ವಾಪಸ್ ಹೋಗ್ಬಿಟ್ರಂತೆ. ಅವ್ರು ತಿರ್ಗಾ ಇವತ್ತು ಫೋನ್ ಮಾಡಬೇಕು. ನಮ್ಮ ಮನೆಯವರು ಬಂದು ಆಮೇಲೆ ಅವ್ರು ಮಾಡ್ತೀನಿ ಅಂತ ಹೇಳಿದ್ರು. ಇವಾಗ ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಪುಳಿಯೋಗರೆ ಗೊಜ್ಜು ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ಸಣ್ಣಕ್ಕೆ ಅಂದ್ರೆ ಕಡಿಮೆ ಮಾಡ್ತಾ ಇದ್ದೀನಿ. ಗ್ಯಾಸ್ ಆದ್ರೆ ಸಣ್ಣಕ್ಕೆ ಮಾಡ್ಬೋದು, ಇದು ಕಡಿಮೆ ಮಾಡೋದು. ಪ್ಲಸ್ ಮೈನಸ್ ಅಂತ ಇರುತ್ತೆ. ಇದು ಚಟ್ನಿ ಇದೆ. ಇವಾಗ ಪುಳಿಯೋಗರೆ ಮಾಡಿ ಬಾಕ್ಸಿಗೆ ಹಾಕಿ ನೋಡಿ, ಅನ್ನ ಮಾಡಿದ್ದೀನಿ ಅದೇ ಕರೆಂಟ್ ಒಲೆಯಲ್ಲಿ. ಪುಳಿಯೋಗರೆ ಕಲಸಿ ಚಟ್ನಿ ಜೊತೆಗೆ ಚೆನ್ನಾಗಿರುತ್ತೆ. ಟೀ ಒಂದ್ ಮಾಡ್ಕೊಂಡು ಕುಡ್ದಿದೀವಿ. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಾಯ್ತು. ಇವತ್ತು ತುಂಬಾ ಏನಂದ್ರೆ ತುಂಬಾ ಹೊತ್ತು ನಿಂತ್ಕೋಬೇಕು ಕರೆಂಟ್ ಒಲೆಯಲ್ಲಿ. ಅದಕ್ಕೆ ಒಂದೊಂದಾಗಿ ಮಾಡ್ಬೇಕಲ್ಲ, ಅದಕ್ಕೆ ನಮ್ಮ ಮನೆಗಳಲ್ಲೆಲ್ಲ ಪಲ್ಯ ಸಾಂಬಾರ್ಗಳು ಇದ್ರೇನೆ ಊಟ ಮಾಡೋದು. ಈ ತರ ಒಂದೊಂದೇ ತಿಂಡಿ ಆದ್ರೆ ಅವ್ರಿಗೆ ತಿನ್ನಕ್ಕೆ ಸ್ವಲ್ಪ ಇದು ಇಲ್ವಲ್ಲ, ಅದಕ್ಕೆ ಏನೋ ಒಂದು ತಿನ್ಕೋಬೇಕಲ್ಲ ಅಂತ ಮಾಡ್ತಾ ಇದೀನಿ. ಈಗ ಪುಳಿಯೋಗರೆ ಕಲ್ಸ್ಬಿಟ್ಟು ನನ್ ಮಗಳನ್ನ ಶಾಲೆಗೆ ರೆಡಿ ಮಾಡಿ ಕಳಿಸ್ಬಿಟ್ಟು ಮುಂದಿನ ದಿನಚರಿ ಇಲ್ಲ. ನಿನ್ನೆ 1 ಗಂಟೆ ನನ್ಗೆ ವ್ಲಾಗ್ ಮಾಡಕ್ ಮನ್ಸಿಲ್ದೇನೆ ನಿನ್ನೆ 1 ಗಂಟೆ ಮೇಲಾಗಿತ್ತು. ಆವಾಗ ನಾನು ಅಪ್ಲೋಡ್ ಮಾಡಿದ್ದು. ಅದಕ್ಕೆ ಇವತ್ತು ಏನ್ ಸಾಧ್ಯನೋ ಅದನ್ನೇ ಮಾಡಿ ವ್ಲಾಗ್ ಹಾಕೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ನನ್ಗೆ ವ್ಲಾಗ್ ಮಾಡಕ್ಕೆ ಆಗೋದಿಲ್ಲ. ನೋಡಿ, ಎಲ್ಲ ಕಲ್ಸಾಗಿದೆ. ಬಾಕ್ಸಿಗೂ ಎಲ್ಲ ಕಟ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಬಾಕ್ಸಿಗೂ ನಮ್ಮ ದಕ್ಷಿಣಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ತಟ್ಟೆಗೂ ಹಾಕಿದ್ದೀನಿ ಚಟ್ನಿ ಮತ್ತೆ ಪುಳಿಯೋಗರೆ. ಅವಳು ಸ್ವಲ್ಪನೇ ತಿನ್ನೋದು, ಇಷ್ಟು ತಿನ್ನಲ್ಲ. ಇದ್ರಲ್ಲೂ ಒಂದ್ ಅರ್ಧ ಬಿಡ್ತಾಳೆ. ಅವಳಿಗೆ ಈಗ ಮನ್ಸಿಲ್ಲ ಶಾಲೆಗೆ ಹೋಗಕ್ಕೆ. ಒಂದೊಂದ್ಸಲ ಹಂಗೆ, ಅದಕ್ಕೆ ಸಪ್ಪೆ ಮುಖ ಹಾಕೊಂಡು ಇದ್ ಮಾಡ್ತಾಳೆ. ಚೆನ್ನಾಗಿದೆಯಾ ಅಂತ ಕೇಳಿದೆ, ಅದಕ್ಕೆ ಚೆನ್ನಾಗಿದೆ ಅಂತ ಹೇಳಿದ್ಲು. ಅವರು ಟೀಚರ್ ಒಬ್ರು ಇದ್ದಾರೆ, ಅವ್ರ ಮೇಡಮ್ ಬಂದ್ರೇನೆ ಇವಳು ಸ್ಕೂಲ್ಗೆ ಹೋಗೋದು. ಅವ್ರು ಬಂದಿಲ್ಲ ಅಂದ್ರೆ ಇವಳು ಹೋಗಕ್ಕೆ, ಯಾಕಂದ್ರೆ ಬೇರೆ ರೂಮ್ ಅಲ್ಲಿ ಕಮೆಂಡ್ ಮಾಡಿ ಕೂರಿಸ್ತಾರೆ ಅಂತ. ಅಂದ್ರೆ 3-4ನೇ ಕ್ಲಾಸ್ ಮಕ್ಕಳು, ಬೇರೆ ಮಕ್ಕಳು, ದೊಡ್ಡ ಮಕ್ಕಳ ಜೊತೆಗೆ ಕೂರಿಸ್ತಾರೆ. ಇವಾಗ ಇನ್ ಬಿಟ್ ಬರಕ್ ಹೋದ. ನಮ್ಮ ಪಕ್ಕದ ಮನೆಯಲ್ಲಿ, ಪಕ್ಕದ ಆಫೀಸಲ್ಲಿ ಕೆಲ್ಸಕ್ಕೆ ಬರೋ ರಾಯಮ್ಮ ಅವರು ಅಜ್ಜಿ. ನೋಡಿ, ಇವನು ಹೋಗಿ ಬಿಟ್ಟು ಬರ್ತಾನೆ. ಹತ್ರನೇ ಇದೆ ಸ್ಕೂಲು. ನಾನು ಸುಮಾರು ಸಲ ನಿಮ್ಗೆ ತೋರ್ಸಿದೀನಿ. ಬಂದಾಯ್ತು. ಇವಾಗ ಇವನು ಪುಳಿಯೋಗರೆ ತಿಂತಾ ಇದ್ದಾನೆ. ಚಟ್ನಿ ಇದೆ, ಚಟ್ನಿ ಹಾಕೊಳ್ಳೋ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಹಾಕೊಂತೀನಿ ಅಂತ ಅಂದ. ಪುಳಿಯೋಗರೆ ಚೆನ್ನಾಗಿದೆ ಅಂದ. ಆದ್ರೆ ಇವತ್ತು ಬೆಲ್ಲ ಹಾಕ್ಲಿಲ್ಲ. ಚೂರ್ ಬೆಲ್ಲ ಹಾಕಿದ್ರೆ ಇನ್ನ ಚೆನ್ನಾಗಿರ್ತಾಯಿತ್ತು. ಬೆಲ್ಲ ಖಾಲಿ ಹೋಗಿತ್ತು. ಆಲ್ಮೋಸ್ಟ್ ದಿನಸಿ ಎಲ್ಲ ತರಬೇಕು, ಹೋಗಿಲ್ಲ ಮಾರ್ಕೆಟ್ಗೆ. ಸ್ವಲ್ಪ ನಮ್ಮ ಮನೆಯವ್ರಿಗೆ ಫ್ರೀ ಆಗ್ತಾ ಇಲ್ಲ ಅವರು. ಆದ್ರೆ ಹೋಗಿ APMC ಮಾರ್ಕೆಟ್ ಅಲ್ಲಿ ಎಲ್ಲ ತಗೊಂಡ್ಬರ್ಬೇಕು. ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ. ಸಾಂಬಾರ್ ಪುಡಿ ಮಾಡ್ಲಿಕ್ಕೆ ನಾನೇ ಇಂಗ್ರೀಡಿಯೆಂಟ್ಸ್ ತರೋಣ ಅನ್ಕೊಂಡಿದೀನಿ. ನೋಡ್ಬೇಕಾಗುತ್ತಾ ಇಲ್ಲ, ರೆಡಿನೇ ತರ್ತೀನಿ. ಸಾಂಬಾರ್ ಪುಡಿ ಆಲ್ಮೋಸ್ಟ್ ಇದೆ. ಇವಾಗ ನೋಡಿ, ಇದು ತರಕಾರಿ ಎಲ್ಲ ಖಾಲಿ ಆಗಿ ಒಂದೇ ಒಂದು ಕೋಸ್ ಇತ್ತು. ಅಡಿಗೆ ಮಾಡಕ್ ಆಚೆ ಎತ್ತಿಟ್ಟಿದೀನಿ. ಫ್ರಿಜ್ ಅಲ್ಲಿ ತಣ್ಣಗಿರುತ್ತಲ್ವಾ ಇಚ್ಚುವಾಗ ಮಧ್ಯಾಹ್ನಕ್ಕೆ ಅಂತ. ಇದನ್ನ ನೋಡಿ, ನಮ್ ಪುಟಾಣಿ ಮರಿಗಳು ಇಲ್ಲೇ ಎಷ್ಟು ಚೆನ್ನಾಗಿ ಕೂತಿದಾವೆ. ಬೆಳಿಗ್ಗೆ ಅವಕ್ಕೆ ಇವತ್ತು ಇನ್ನೊಂದೇನಂದ್ರೆ, ಇವತ್ತು ಹಾಲು ಅನ್ನ ಹಾಕ್ಲಿಲ್ಲ. ನೋಡೋಣ ಅಂತ ಸ್ವಲ್ಪ ಪುಳಿಯೋಗರೆ ಹಾಕ್ತೆ, ತಿನ್ಕೊಂಡ್ವು. ಅವು ಕೂಡ ಇವಾಗ ಪುಳಿಯೋಗರೆನೇ ಟಿಫನ್ ಮಾಡಿದಾವೆ. ನೋಡಿ ಹೆಂಗ್ ಕೇಳಿಸ್ತು ನನ್ ಮಾತಾಡೋದಕ್ಕೆ. ತುಂಬಾ ಬುದ್ಧಿ ಮರಿಗಳು, ಹೇಳಿದ ಮಾತ್ ಕೇಳ್ತವೆ ಇವು. ನೋಡಿ ಎಷ್ಟ್ ಚೆನ್ನಾಗಿ ಮಲ್ಕೊಂಡಿದಾವೆ. ಮೇಲೆ ತುಂಬಾ ಬಿಸಿಲಿದೆ. ಮೇಲೆ ಆಲ್ರೆಡಿ ಹೋಗ್ ಬಂದ್ವು ಅವು. ತುಂಬಾ ಸಿಕ್ಕಾಪಟ್ಟೆ ಬಿಸಿಲು ಅಂದ್ಬಿಟ್ಟು ಬಂದ್ ಇಲ್ಲೇ ಮಲ್ಕೊಂಡಿದ್, ತಂಪಾಗಿದೆ ಅಂದ್ಬಿಟ್ಟು. ನನ್ ಮಕ್ಳು ಮಾತ್ ಕೇಳಲ್ಲ, ಆದ್ರೆ ಇವ್ ಎಷ್ಟು ಚೆನ್ನಾಗ್ ಕೇಳ್ತಾವ ಅಂದ್ರೆ ಒಂಥರ ಖುಷಿ ಆಗುತ್ತೆ. ಹೋಗ್ಬೇಡ ಅಲ್ಲ ಅಂದ್ರೆ ಹೋಗೋದೇ ಇಲ್ಲ, ಇಲ್ಲೇ ಕುತ್ಕೋ ಅಂದ್ರೆ ಕುತ್ಕೊಂತವೆ.
ಅವ್ರಿಗೆ ಅವುಗಳಿಗಿರೋ ಇದು ನಮ್ಮ ಮನೇಲಿರೋ ಮಕ್ಳಿಗಿಲ್ಲ ನೋಡಿ, ಅಷ್ಟು ಮುದ್ದಾಗಿ ಹೇಳಿದ ಮಾತು ಕೇಳುತ್ತೆ. ಅದು ಇನ್ನೊಂದು ನಾಮ ಇರೋದಂತೂ ಕೇಳೋದಿಲ್ಲ ಅದು. ಆ ಆಚೆ ರೋಡ್ಗೆ ಹೋಗ್ಬಿಡುತ್ತೆ ಒಂದೊಂದ್ಸಲ. ಆದ್ರೆ ಬಾತ್ರೂಮ್ ಎಲ್ಲ ಬಂದ್ರೆ ಎಲ್ಲೂ ಮಾಡಲ್ಲ ಅದು. ಕೆಳಗಿಳಿದು ಹೋಗಿ ಮಾಡುತ್ತೆ. ತುಂಬಾ ಬುದ್ಧಿಮರಿ. ನಮ್ಮ ಮನೆಯವ್ರು ಅದೇ ಅಂತ ಇದ್ರು. ಸ್ವಲ್ಪ ದೊಡ್ಡವಾದ್ರೆ ಅವು ಇಲ್ಲೆಲ್ಲೂ ಇದ್ ಮಾಡಲ್ಲ ಅಂತ. ಇವಾಗ ಮೇಲ್ಗಡೆ ಹೋಗ್ತವೆ. ಆಮೇಲೆ ಸೈಡಲ್ಲಿ ಒಂದೊಂದ್ಸಲ ಮಾಡ್ದೆ ನಾನು ಕ್ಲೀನ್ ಮಾಡ್ತಾ ಇರ್ತೀನಿ. ಏನಲ್ಲಿ ಒಂಚೂರು ಟೀ ಮಾಡ್ಕೊಂಡಿದ್ದೆ. ಟೀ ಮಾಡಿ ಸಾರುಗಳೆಲ್ಲ ಮಾಡಿ ಕುಡಿದ್ಬಿಟ್ಟು ಸಾರು ಮಾಡಕ್ಕೆ ಏರ್ಪಾಟ್ ಮಾಡೋಣ ಅಂದ್ಬಿಟ್ಟು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಏನೋ ಬಡದೀವ ಏನೋ ಒಂದ್ ಮಾಡೋಣ ಅಂತ ಮಾಡ್ತಾ ಇದೀನಿ. ನಿಮ್ಗಳ ಸಪೋರ್ಟ್ ತುಂಬಾ ನನ್ಗೆ ಮುಖ್ಯ. ನೀವು ಸಪೋರ್ಟ್ ಮಾಡಿದ್ರೇನೆ ಮುಂದೋಗಕ್ಕಾಗೋದು. ನಾನು ಸುಮಾರು 8 ವರ್ಷದಿಂದ ಮಾಡ್ಬಿಟ್ಟು ಇದೇ ರೀತಿ ಬಿಡೋದು ಮಾಡೋದು ಹಿಂಗೆ ಆಗೋಗ್ಬಿಟ್ಟಿದೆ. ಇವಾಗ ಏನೇ ಕಷ್ಟ ಬಂದ್ರು ಬಿಡ್ಲೇಬಾರ್ದು ಅಂದ್ಬಿಟ್ಟು ನಾನು ಎಲ್ಲ ಮಾಡ್ತಾ ಇದ್ದೀನಿ. ಅನುಕೂಲ ಇರುವಾಗ ನನ್ಗೆ ಇದು ಮಾಹಿತಿ ನಮ್ ಮನೆಯವ್ರಿಗೆ ಗೊತ್ತಿದ್ರು ನಮ್ಗೆ ಹೇಳಲಿಲ್ಲ. ಅವಾಗ ಹೇಳಿದ್ರೆ ಎಷ್ಟೋ ಇದ್ರಲ್ಲಿ ನಾವು ಮುಂದುವರಿಬೋದಿತ್ತು. ತುಂಬಾ ಚೆನ್ನಾಗ್ ಅನುಕೂಲ ಇದ್ದಾಗ ಯಾರು ಹೇಳಿಲ್ಲ. ಇನ್ನ ಬೆಳಿತಾರೆ ಅಂತನೋ ಏನೋ ಗೊತ್ತಿಲ್ಲ, ಅವ್ರ ಮನ್ಸಲ್ಲಿ ಏನಿರುತ್ತೋ. ನನ್ ಮಗನ ಹತ್ರ ಮಾತಾಡ್ಕೊಂಡು ಟೀ ಕುಡ್ದು ನೆಕ್ಸ್ಟ್ ಅವನು ಈಗೇನೋ ಒಂದ್ ವಾರ ರಜಾ ಅಂತೆ, ಮನೇಲಿ ಇರ್ತಾನೆ. ಅವನಿಗೆ ಈಗ ದಿನ ಅಡ್ಗೆಗಳು ಇರ್ಲೇಬೇಕು. ಮಧ್ಯಾಹ್ನ 2:30 ಬರ್ತಾ ಇದ್ದ. ಅಷ್ಟೊತ್ತಿಗೆ ಮಾಡ್ತಾ ಇದ್ದೆ. ಮನೇಲಿದ್ರೆ ಯಾವಾಗ ಬೇಕಾದ್ರೂ ಹೊಟ್ಟೆ ಹಸಿವು ಮಮ್ಮಿ ಅಂದ್ಬಿಡ್ತಾನೆ. ನಮಸ್ಕಾರ ಸ್ನೇಹಿತರೆ, ಇನ್ನ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಮಸ್ಕಾರ.